ಒಸಿ ಇರವ ನಂಜಮ್ಮ, ನೀವು ಬರೀ ಒಂದು ವಾರಕ್ಕೆ ಮಾತ್ರ ಪಂಚಾಯತ್ ತೀರ್ಪನ್ನ ಕೊಡಕ್ಕಾಗದು. ಸಾಕು ಬಿಡವ, ಅಷ್ಟೇ ಸಾಕು. ಮುಂದಕ್ಕೆ ನಾನು ನೋಡ್ಕೊಂತೀನಿ. ಸರಿ ನಂಜಮ್ಮ, ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಸರಿ ಹಂಗಾರೆ ನಾನು ಹಿಂಗೆ ಬರಲೇ ಪುಟಕ್ಕ? ಬತ್ತೀನಿ ಬತ್ತೀನಿ. ಸಾನಾ, ನಿಂಗೆ ಏನಾಗೈತವಿ? ಬೀಸು ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು. ಸದ್ಯಕ್ಕೆ ನಂಜಮ್ಮನ ಬಾಯಿನ ಮುಚ್ಚಕ್ಕೆ ಬೇರೆ ದಾರಿ ಸಿಕ್ಲಿಲ್ಲ ನನಗೆ. ಬ್ಯಾರೆ ದಾರಿ ಸಿಗ್ನಿಲ್ಲ ಅಂತಂದ್ಬಿಟ್ಟು ಬಾವಿಗೆ ತೊಳ್ಬಿಟ್ಟಲ್ಲ. ಇದರಿಂದ ನಾವು ಪಾರಾಗದ್ ಹೆಂಗೆ? ಮಾತು ಕೊಟ್ಟು ಮುಳುಗಾಗದೆ. ಯಾರ ಮಕ್ಕೆ ಭಾರ ಹಾಕಿ ಕೈಕಾಲು ಆಡ್ಸುಮ್ಮ, ತಾನಾಗೆ ಈಜು ಬರ್ತದೆ. ನೀವು ಡಂಗೂರ ಸಾರಿಸಿದ್ಕೆ ನಾವು ಪಂಚಾಯತಿಗೆ ಬಂದಿದ್ದೀವಿ. ಬಂಗಾರಮ್ಮಂಗೆ ಹುಷಾರಿನ ಮೇಲೆ ತೀರ್ಪು ಕೊಡೋ ಯಾರು? ಸ್ನೇಹ, ಅಮ್ಮೋರು ಎದ್ಬಿಟ್ರೆ ಏನು ಮಾಡೋದು? ಅಮ್ಮೋರು ತಗೊಂಡಿರೋ ಮಾತ್ರೆ ಜಾಸ್ತಿ ನಿದ್ದೆ ಬರ್ಸತ್ತೆ, ಸ್ವಲ್ಪ ಹೊತ್ತು ಎಚ್ಚರ ಆಗಲ್ಲ. ತೀರ್ಪು ಕೊಡೋರೇ ಬರ್ಲಿಲ್ಲ ಅಂದ್ರೆ ನಮ್ನಕ್ರಿ ಪಂಚಾಯತಿ ಕರಿಬೇಕಾಗಿತ್ತು. ತೀರ್ಪು ಕೊಡೋರು ಬರ್ತಾರೆ. ಅಕ್ಷಯ್, ಕುರ್ಚಿ ತಂದಿಡಿ. ಬಂಗಾರಮ್ಮ ಅವ್ರು ತೀರ್ಪು ಕೊಡೋಂಗೆ ಇಷ್ಟು ಬೇಗ ಹುಷಾರಾಗ್ಬಿಟ್ರ? ತೀರ್ಪು ಕೊಡೋರು ಬಂಗಾರಮ್ಮೋರಲ್ಲ. ಮತ್ತೆ ಇನ್ಯಾರು? ನಾನು. ಓ, ಅಮ್ಮನ ಸರಿ, ಯಾವತ್ತಾದ್ರೂ ಸಿಂಹ ಆಯ್ತದ? ನಮಸ್ಕಾರ ನಮಸ್ಕಾರ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಸಹನಾ, ಇದೇನರಿ ತೀರ್ಪು ಕೊಡೋಕೆ ದೊಡ್ಡ ಸಿಂಹಾಸನ ತಂದಿಡ್ತೀಯ ಅಂದ್ರೆ ಚಿಕ್ಕ ಕುರ್ಚಿ ತಂದಿಟ್ಟಿದ್ಯಾ? ಅದು ಈ ದಿನ ಬಂಗಾರ ಅತ್ತೆ ಕುರ್ಚಿನ ಬಳಸಿರ್ಲಿಲ್ವಲ್ಲ, ಅದಕ್ಕೆ ಹೊಸಿ ಡೊಂಕಾಗಿ ಬೆಂಡಾಗೈತೆ. ಅದ್ರ ಮ್ಯಾಕ್ ನೀವೀಗ ಕುಂತ್ಕೊಂಡ್ರೆ ಬಿದ್ದೋಗೋ ಸಾಧ್ಯತೆ ಹೆಚ್ಚೈತೆ. ನಿಮಗ್ ಅದೇ ಬೇಕು ಅಂದ್ರೆ ಅದೇ ತರಿಸ್ತೀವಿ. ಅಕ್ಷಯ್, ಆ ಕುರ್ಚಿನೇ ತಗೊಂಬನ್ನಿ. ಬೇಡ 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 ಬಿಡು. ನಾನು ಗ್ರಾಚಾರಕ್ಕೆ ಅದ್ರ ಮ್ಯಾಗ ನಾ ಕೂತ್ಕೊಂಡು ಅದು ಬಿದ್ದೋಗಿ ನನ್ನಲ್ಲಿ ಮುರಿದೋದ್ರೆ ನಾನು ಈ ಕುರ್ಚಿ ಮ್ಯಾಗ ಕೂತ್ಕೊಂಡು ತೀರ್ಪು ಹೇಳ್ತೀನಿ. ಕುರ್ಚಿ ಯಾವ್ದಾದ್ರೇನು, ತೀರ್ಪು ಮುಖ್ಯ. ಕೂತ್ಕೊಳ್ಳಿ. ಪಂಚಾಯತಿ ಶುರುವಾಗಲಿ. ನಂಜಮ್ಮ, ಯಾವನ್ಲ ಅವನ ಅಯೋಗ್ಯ? ನಾನೀಗ ಬರೀ ನಂಜಮ್ಮ ಅಲ್ಲ, ತೀರ್ಪುಗಾರ್ತಿ ನಂಜಮ್ಮ. ಮರ್ವಾದೆ ಕೊಟ್ಟು ಮಾತಾಡು. ಅಮ್ಮೋರೆ, ನಂಜಮ್ಮೋರೆ, ಸಾಕ ಇನ್ನು ಬೇಕಾ? ಸಾಕು ಸಾಕು, ನಿನ್ ಸಮಸ್ಯೆ ಏನು ಅಂತ ಹೇಳು. ಅದು ಸಾನೆ ದಿನದಿಂದ ನನ್ನ ಕುರಿ ಕಳ್ತಾನ ಆಯ್ತವೆ. ಆಯ್ತ್ಯ ಇಡೀ ಊರಿಗೆ ಗೊತ್ತೈತೆ. ನಾನು 2-3 ಕಿತ್ತ ಪಂಚಾಯತಿಗೆ ದೂರು ಕೊಟ್ಟಿವ್ನಿ, ಆದ್ರೆ ನನಗೆ ಪರಿಹಾರನೇ ಸಿಕ್ಲಿಲ್ಲ. ಇಲ್ಲಿವರೆಗೂ ಎಷ್ಟು ಕುರಿ ಕಳ್ತನ ಆಗವೆ? ಬಿಳಿವು 6, ಕರಿವು 6, ಟಗರು. ಲೇ ಮುತ್ತು ಬಿಡ್ಲಾ, ಅದು ನಿನ್ ಕುರಿಗಳಲ್ಲ, ಅವ್ನ ತಂದೆಯಿಂದ ತಂದಿರೋದು. ನನ್ನ ನಟ್ಟಿನಾಗೆ 12 ಕುರಿ ಕಳ್ತನ ಆಗವೆ, ಅವು ನಟ್ಟಿನಾಗೆ 12 ಕುರಿ ಅವೆ. ಅದ ಹೆಂಗ್ ನನ್ ಕುರಿ ಅಲ್ಲ ಅಂತೀರ ಅಮ್ಮೋರೆ? ಅಯ್ಯೋ, ಆಗ್ಲೇ 15 ಕುರಿ ಅಂದಿರ್ಲಲ್ಲ. 12 ಕುರಿ 3 ಟಗರು. ಇಬ್ರು ಒಂದು ಕೆಲಸ ಮಾಡಿ, 15 ಕುರಿ ತಂದು ನನ್ನ ನಟ್ಟಿ ಮುಂದೆ ಕಟ್ರಿ, ನಾನು ಪರೀಕ್ಷೆ ಮಾಡಿ ಆಮೇಲೆ ತೀರ್ಪು ಕೊಡ್ತೀನಿ. ಏನಂದೆ? 15 ಕುರಿ ಕಳ್ಕೊಂಡಿರೋದು ಅಲ್ದೆ ಇನ್ನ 15 ಕಳ್ಕೋಬೇಕಾ?
ನಾವು ಕಾಸು ಕೊಟ್ಟು ತಂದಿರೋ ಕುರಿನ ನಿಮ್ಮಟ್ಟಿ ತವ ಕಟ್ಟಬೇಕಾ? ಇದು ಯಾವ ಸೀಮೆ ತೀರ್ಪು ನಂಜವ್ವ? ತಲೆ ಕಟ್ಟೋರಂಗೆ ತೀರ್ಪು ಕೊಟ್ಟು ನಮ್ಮ ಸಮಯ ವ್ಯರ್ಥ ಮಾಡ್ತಾ ಇದ್ದೀರಾ? ನಂಜಮ್ಮ, ನೀವಿನ್ನೂ ಇಲ್ಲೇ ಇದ್ರೆ ಜನಗಳ ಕೋಪಕ್ಕೆ ಏನ್ ಬೇಕೋ ಮಾಡ್ಬಿಡ್ತಾರೆ. ನೀವು ಹೊಲ್ಟಿ ಬಿರ್ನೆ. ಬೇಗ ಹೊರಡಿ, ಜನಗಳನ್ನ ನಾವು ಸಂಭಾಳಿಸ್ತೀವಿ. ನಿಲ್ಲಿ. ಪಂಚಾಯಿತಿ ಮುಂದಿನ ವಾರಕ್ಕೆ ಮುಂದೂಡಲಾಗಿದೆ. ದಯವಿಟ್ಟು ನೀವು ಎಲ್ಲರೂ ಇಲ್ಲಿಂದ ಹೊರಡಿ.